ಬೆಂಗಳೂರಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಗೆ ಉಗ್ರರ ಕರಿ ನೆರಳು ಹೈ ಅಲರ್ಟ್ ಆಗಬೇಕು ಅಂತ ಸಿಲಿಕಾನ್ ಸಿಟಿ ಪೊಲೀಸರು ತಿಳಿಸ್ತಾ ಇದ್ದಾರೆ. ಹೋಟೆಲ್ ಮಾಲೀಕರಿಗೆ ನೋಟಿಸ್ ಅನ್ನು ಜಾರಿಗೊಳಿಸಿದ್ದಾರೆ ಕಮಿಷನರ್. ನೋಡಿ, ಬೆಂಗಳೂರಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಗೆ ಉಗ್ರರ ಕರಿ ನೆರಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ದಂಗೆ ಕಾಣಿಸ್ತಾ ಇದೆ ಪೊಲೀಸರಿಗೆ. ಹಾಗಾಗಿ ಹೈ ಅಲರ್ಟ್ ಆಗ್ತಾ ಇದ್ದಾರೆ ಸಿಲಿಕಾನ್ ಸಿಟಿ ಪೊಲೀಸರು. ಜೊತೆಗೆ ಹೋಟೆಲ್ ಮಾಲೀಕರಿಗೆ ನೋಟಿಸ್ ಅನ್ನು ಜಾರಿಗೊಳಿಸಿದ್ದಾರೆ ಕಮಿಷನರ್. ಅನುಮಾನಾಸ್ಪದ ವ್ಯಕ್ತಿಗಳು ರೂಮ್ ಬುಕ್ ಮಾಡಿದ್ರೆ ತಿಳಿಸಬೇಕು ಅನ್ನುವಂಥ ಆದೇಶವನ್ನ ಇದರಲ್ಲಿ ತಿಳಿಸಲಾಗಿದೆ. ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡುವಂತೆ ದಯಾನಂದ ಆದೇಶವನ್ನು ನೀಡಿದ್ದಾರೆ. ಹೋಟೆಲ್ ಮಾಲೀಕರು ಅಧ್ಯಕ್ಷರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. 5 ತಿಂಗಳ ಹಿಂದೆ ಅಷ್ಟೇ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಹೀಗಾಗಿ ಎಚ್ಚೆತ್ತಿದ್ದಾರೆ ಕಮಿಷನರ್ ದಯಾನಂದ್. ಇತ್ತೀಚೆಗೆ ನಾವು ಈ ಉಗ್ರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜಧಾನಿ ಚರ್ಚೆ ಆಗ್ತಾ ಇರೋದು, ಅದರ ಹೆಸರು ಕೇಳಿ ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ಒಂದಷ್ಟು ಉಗ್ರರು ಅಲರ್ಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಈ ಹಿಂದೆ ಕೂಡ ಒಂದಷ್ಟು ಮಾಹಿತಿಗಳು ಇತ್ತು. ಮತ್ತು ಕೇವಲ 5 ತಿಂಗಳ ಹಿಂದೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇದು ಈಗಲೂ ಕೂಡ ನಾವ್ಯಾರೂ ಮರ್ತಿಲ್ಲ. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಗೆ ಸಂಭ್ರಮ, ಇಡೀ ದೇಶವೇ ಸಂಭ್ರಮದಲ್ಲಿ ಇರುತ್ತೆ. ನಮ್ಮ ರಾಜ್ಯದಲ್ಲೂ ಕೂಡ ಸಾಕಷ್ಟು ಸಂಭ್ರಮ ಇರುತ್ತೆ. ಅವತ್ತು ದೇಶದ ಹಬ್ಬ ಆ ಕಾರಣಕ್ಕಾಗಿ. ಆದರೆ ಈ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳು ಸಂಭವಿಸಬಹುದು ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ, ಮುಂಚಿತವಾಗಿ ಅಲರ್ಟ್ ಆಗಿದ್ದಾರೆ. ಆ ಕಾರಣಕ್ಕಾಗಿ ಹೋಟೆಲ್ಗಳಿಗೆ ಒಂದು ನೋಟಿಸನ್ನು ಕೊಡಲಾಗಿದೆ. ಅನುಮಾನಾಸ್ಪದವಾಗಿ ಯಾವುದಾದ್ರೂ ವ್ಯಕ್ತಿ ರೂಮ್ ಬುಕ್ ಮಾಡಿದ್ರೆ ನಮಗೆ ಮೊದಲೇ ಮುಂಚಿತವಾಗಿ ತಿಳಿಸ್ಬೇಕು. ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ಗಳು ಯಾವ್ದು ಲಿಮಿಟ್ಸಲ್ಲಿ ಬರುತ್ತೋ ಅಲ್ಲಿಗೆ ನೀವು ತಿಳಿಸ್ಬೇಕು ಅನ್ನುವಂಥ ನೋಟಿಸನ್ನು ಕೊಡಲಾಗಿದೆ. ಗುಪ್ತಚರ ಇಲಾಖೆ ಏನಾದರೂ ಮಾಹಿತಿಯನ್ನು ನೀಡಿದೆಯಾ, ಅಲರ್ಟ್ ಆಗಿರಿ, ರಿಸ್ಕಿ ಡೇ ಇದು, ಆ ಥರದ್ದೇನಾದರೂ ಹೇಳಿದೆಯಾ, ಏನು ಇರ್ತಾ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಆದರೆ ಪೊಲೀಸರು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಅಲರ್ಟ್ ಆಗಿದ್ದಾರೆ. ಸಿಲಿಕಾನ್ ಸಿಟಿಯ ಪೊಲೀಸರು ಹೆಚ್ಚಿನ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈಗ ಹೋಟೆಲ್ ಮಾಲೀಕರುಗಳಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆ ನೋಟಿಸನ್ನು ಕೂಡ ನೀವು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಯಾವುದಾದ್ರೂ ಅನುಮಾನಾಸ್ಪದ ವ್ಯಕ್ತಿ ಬಂದು ರೂಮ್ ಬುಕ್ ಮಾಡಿಕೊಂಡ್ರೆ ಈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ರೂಮ್ಗಳನ್ನು ಕೊಡಬೇಡಿ ಮತ್ತು ಏನಾದರೂ ಅನುಮಾನ ಬಂದರೆ ಅದನ್ನು ಪೊಲೀಸರಿಗೆ ತಿಳಿಸಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ, ಈ ಹಿಂದೆ ಕೂಡ ಸಾಕಷ್ಟು ರೀತಿಯಾದಂಥ ಚರ್ಚೆಗಳಾಗಿತ್ತು. ಇಲ್ಲಿ ಬೆಂಗಳೂರಿನಲ್ಲಿ ಉಗ್ರರು ಆಕ್ಟಿವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ. ಈಗ ಆಗಸ್ಟ್ 15 ಎಲ್ಲ ಖುಷಿಯಲ್ಲಿರ್ತಾರೆ, ಹಬ್ಬದ ವಾತಾವರಣ ಇರುತ್ತೆ. ಈ ಸಂದರ್ಭದಲ್ಲಿ ಏನಾದರೂ ಈ ಥರದ ಅಹಿತಕರ ಘಟನೆ ನಡೀಬಹುದು ಅನ್ನೋದ್ರ ಬಗ್ಗೆ ಗುಪ್ತಚರ ಇಲಾಖೆ ಏನಾದರೂ ಮಾಹಿತಿ ನೀಡಿದೆಯಾ? ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಅಲರ್ಟ್ ಆಗಿದೆ? ಸಾಮಾನ್ಯವಾಗಿ ಏನು ದೇಶಾದ್ಯಂತ ಅಧ್ಯಕ್ಷರ ಹಬ್ಬಗಳನ್ನು ಒಂದು ಆಚರಣೆ ಮಾಡುವಂತ ಗುಪ್ತಚರ ಇಲಾಖೆಗಳು ಅಲರ್ಟ್ ಅನ್ನ ಮಾಡಿರ್ತೇವೆ. ಅದೇ ರೀತಿಯಲ್ಲಿ ಈ ಹಿಂದೆ ಬೆಂಗಳೂರಿನ ಹೆಚ್ಚಾಗಿ ಇತ್ತೀಚೆಗೆ ಟಾರ್ಗೆಟ್ ಅನ್ನ ಮಾಡ್ತಾ ಇರುವಂತದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಸಾಕಷ್ಟು ಇಟ್ಕೊಂಡಿರುವಂತದ್ದು. ಚಿಕ್ಕದು ಯಾವುದೇ ರೀತಿಯ ಬ್ಲಾಸ್ಟ್ ಆದ್ರೂ ಕೂಡ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂಡ್ ಅನ್ನ ಮಾಡುತ್ತೆ ಮತ್ತು ಇಡೀ ವಿಶ್ವವನ್ನು ಸೆಳೆಯುವಂತ ಕೆಲಸ ಆಗುತ್ತೆ. ಈ ಕಾರಣಕ್ಕಾಗಿ ಉಗ್ರರೆಲ್ಲರೂ ಕೂಡ ಬೆಂಗಳೂರನ್ನ ಟಾರ್ಗೆಟ್ ಮಾಡುವಂತದ್ದು. ರಾಮೇಶ್ವರ ಕಥೆ ಅಲ್ಲಿ ಬ್ಲಾಸ್ಟ್ ಆಗಿದೆ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.